ಈ ನಡುವೆ ಪ್ರಜ್ವಲ್ ರೇವಣ್ಣ ವಿಚಾರ ಕೇವಲ ರಾಜ್ಯಾದ್ಯಂತ ಮಾತ್ರವಲ್ಲ, ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಯಾವಾಗ ಶನಿವಾರ SIT ರಚನೆ ಮಾಡುತ್ತೆ ಸರ್ಕಾರ, ಭಾನುವಾರ ದೂರು ದಾಖಲಾಗುತ್ತೆ, FIR ಆಗುತ್ತೆ. ಈಗ ಯಾರು ಸಂತ್ರಸ್ತೆ ದೂರು ಕೊಟ್ಟಿದ್ದಾರೆ ಅವರ ವಿರುದ್ಧವೇ ಸಂತ್ರಸ್ತೆ ಕುಟುಂಬದವರು ಇದೆಲ್ಲ ಸುಳ್ಳು ಆರೋಪ ಅಂಥೇಳಿ ಸಂತ್ರಸ್ತೆ ವಿರುದ್ಧ ಮಾತಾಡ್ತಾ ಇದ್ದಾರೆ. ಭಾಳ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ FIR ವಿಚಾರ, ಆ ಹೆಣ್ಣು ಮಗಳ ನಡತೆಯೇ ಸರಿ ಇಲ್ಲ ಅಂಥೇಳಿ ಮನೆಯವರೇ ಅಂದರೆ ಸಂತ್ರಸ್ತೆ ಕುಟುಂಬದವರೇ ಇದೀಗ ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ. ದೂರು ನೀಡಿದ ಮಹಿಳೆಯ ನಡತೆ ಸರಿ ಇಲ್ಲ ಅಂಥೇಳಿ ಅವರ ಫ್ಯಾಮಿಲಿಯವರು ಮಾತನಾಡಿದ್ದಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಶನಿವಾರ SIT ರಚನೆ ಮಾಡುತ್ತೆ ಸರ್ಕಾರ, ಭಾನುವಾರ ಆಕೆ ದೂರು ಕೊಡ್ತಾಳೆ ನನಗೆ ಮತ್ತು ನನ್ನ ಮಗಳಿಗೆ, ಸೀನಿಯರ್ ರೇವಣ್ಣ ಮತ್ತು ಜೂನಿಯರ್ ರೇವಣ್ಣ ಇಬ್ಬರಿಂದ ಕೂಡ ಕಿರುಕುಳ ಅಂಥೇಳಿ. ಸೊ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ, ದೇಶಾದ್ಯಂತ ಚರ್ಚೆ ಆಗುತ್ತೆ ಮತ್ತು ಆತನನ್ನು ಅಮಾನತು ಕೂಡ ಮಾಡಲಾಗುತ್ತೆ. ಇದೀಗ ಸುದ್ದಿಗೋಷ್ಠಿ ನಡೆಸಿ ರೇವಣ್ಣ ಪರವಾಗಿ ಬ್ಯಾಟಿಂಗ್ ನಡೀತಾ ಇದೆ. ಇವರನ್ನು ಮಾತಾಡಿಸಿದ್ದಾರೆ ನಮ್ಮ ರಂಜಿತ್, ನನ್ನ ಕಲೀಗ್. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಪ್ರಜ್ವಲ್ ರೇವಣ್ಣ ಮತ್ತೆ ರೇವಣ್ಣ HD ರೇವಣ್ಣ ಅವರ ವಿರುದ್ಧ ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟ ಸಂತ್ರಸ್ತೆಯ ಸಂಬಂಧಿಕರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಅಮ್ಮ ಹೇಳಿ, ದೂರು ಕೊಟ್ಟ ಆ ಸಂತ್ರಸ್ತೆ ಅವರಿಗೆ ತಾವೇನಾಗಬೇಕು? ನಮ್ಮ ಯಜಮಾನ್ರನ್ನ ಸೋದರತ್ತೆ ಮಗಳವರು. ಒಂದೇ ಮನೇಲಿ ಇರ್ತೀರಿ ತಾವು? ನಾನು ವಾರ್ಗಿತೀನಿ ದೂರು ಕೊಟ್ಟಿರೋಳು, ಇದು ದೌರ್ಜನ್ಯ ಆಗೈತೆ ಅಂತ ಕೊಟ್ಟವಳಲ್ಲ ಅವಳು, ನನ್ನ ಅವಳು ನಮ್ಮ ಜೊತೆಲೂ ಸರಿಯಾಗಿ ನಡ್ಕೊಳ್ಳಿಲ್ಲ. ನಮ್ಮನ್ನೇ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದು ಯಾಕೆ? ಆ ರೇವಣ್ಣ ಅವ್ರ ಮನೇಲಿ ಅವ್ರು ಕೆಲಸ ಮಾಡ್ತಿದ್ರು ಅನ್ನೋದು. ಯಾವಾಗ ಕೆಲಸ ಮಾಡ್ತಿದ್ರು? 4-5 ವರ್ಷ. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಹಿಂದೆನೆ ಆವಾಗ ಇದ್ದಿದ್ದು 4 ವರ್ಷ ಇದ್ಲು. ಅಷ್ಟು ಬಿಟ್ರೆ ನಾವು ಈ ಥರ ಎಲ್ಲ ನಡೆದೈತೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಅವರು ಹಿಂಗೆ ಹೇಳಿದ್ರಲ್ಲ, ಆರೋಪ ಮಾಡಿದ್ರಲ್ಲ, ಇದಾಗಿದ್ದ ಹಾಗಾದ್ರೆ 5 ವರ್ಷದ ಹಿಂದೆ. 5 ವರ್ಷದ ಹಿಂದೆ ಆಗಿದೆಯೋ ಬಿಟ್ಟಿದೆಯೋ ಅದು ಗೊತ್ತಿಲ್ಲ, ಅದು ಭಗವಂತಂಗೆ ಗೊತ್ತು. ಈಗ ಹೊರಗಡೆಗೆ ಬಂದಿರೋದು ಇವಾಗ. ಯಾಕೆ ನಿಮ್ಮ ಮನೆಯವರು ಯಾಕೆ ರೇವಣ್ಣವ್ರ ಮನೆ ಮೇಲೆ ಅಥವಾ ಅವ್ರ ಮೇಲೆ ಯಾಕೆ ಆರೋಪ ಮಾಡಿದ್ರು, ಅಥವಾ ಯಾಕೆ ಆ ರೀತಿ ಅಲಿಗೇಷನ್ ಬಂದೈತಲ್ಲ? ಇವಾಗ ಅಷ್ಟು ದಿವಸದಿಂದ ಕಾಯ್ಕೊಂಡು ಕೂತಿದ್ಲು, ಇವಾಗ ರಾಜಕೀಯ ಎಲೆಕ್ಷನ್ ನಡೀತಾ ಇದೆಯಲ್ಲ, ಈ ಸಂದರ್ಭದ ತನಕ ಕಾದಿ ಇವ್ರ ಹೊಟ್ಟೆ ಕಿಚ್ಕೋಸ್ಕರ ಈ ಟೈಮಲ್ಲೇ ಮಾಡಬೇಕು ಅಂತ ಮಾಡಿದ್ದಾರೆ. ನಿಮ್ಮ ವಾರಗಿತ್ತಿ ಏನಾದರೂ ಎಲೆಕ್ಷನ್ ನಿಂತಿದ್ದಾರೆ? ಅವ್ರೇನು ನಿಂತಿಲ್ಲ. ಮತ್ತೆ ಯಾಕೆ ಅವ್ರು ರಾಜಕೀಯ ಮಾಡ್ತಾರೆ? ಏನು ಗೊತ್ತ, ಅವಳಿಗೆ ಗೊತ್ತದು. ಯಾರು ಮಾಡ್ತಿದ್ದಾರು ಕೈಯಲ್ಲಿ? ಇನ್ನೊಂದು ಮಾಡ್ತಾಳ, ದುಡ್ಡುಗೋಸ್ಕರನೇ ಮಾಡ್ತಾವಳ, ಇನ್ನೊಂದು ಮಾಡ್ತಾವಳ, ಅದು ಅವಳಿಗೆ ಗೊತ್ತು, ನನಗಂತೂ ಗೊತ್ತಿಲ್ಲ. ನೋಡಿ, ಇದು ಅವರ ಸಂಬಂಧಿಕರ ಮಾತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ರಂಜಿತ್ ಶುರಿಯಾ, ರಿಪಬ್ಲಿಕ್ ಕನ್ನಡ, ಹಾಸನ. ಪಕ್ಷದ ವತಿಯಿಂದ ಗೆದ್ದ ಸಂಸದ ಕುಟುಂಬದ ಸದಸ್ಯ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಇಂಥ ದೊಡ್ಡ ಆರೋಪ ಕೇಳಿಬಂದ ನಂತರದಲ್ಲಿ ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರನ್ನ ಅಮಾನತು ಮಾಡಬೇಕು ಅಂತ ಹೇಳಿ ನಿನ್ನೆಯೇ ನಿರ್ಧಾರವನ್ನ ಕೈಗೊಳ್ಳಲಾಗಿತ್ತು. ಇದನ್ನೇ ದೊಡ್ಡ ಸುದ್ದಿ ಮಾಡೋಕೆ ಕಾಂಗ್ರೆಸ್ ಕುತಂತ್ರ ಕೂಡ ಮಾಡಿತ್ತು ಅಂತ ಹೇಳಿ ಶಿವಮೊಗ್ಗದಲ್ಲಿ ಮಾಜಿ CM ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಪ್ರಜ್ವಲ್ದು ಎನ್ನಲಾದ ಪೆನ್ ಡ್ರೈವ್ ಸೃಷ್ಟಿಯಾಗಿದೆಯಲ್ಲಿ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತ ಹೇಳಿ ಮತ್ತೊಮ್ಮೆ ಶಿವಮೊಗ್ಗದಲ್ಲಿ ಮಾಜಿ CM ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ನಿನ್ನೆಯ ದಿನವೇ ಈ ವಿಷಯ ಮಾಧ್ಯಮದಲ್ಲಿ ಪ್ಲಸ್ ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಲಿಕ್ಕೆ ಕಾಂಗ್ರೆಸ್ನವರೇನು